WHO ಪ್ರಕಾರ 30% ಆಫ್ ದಿ ಪೀಪಲ್ಲು ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ನರಳ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಾಧೆ ಪಡಿಸಿರೋದು ಯಾವುದಂದ್ರೆ ಉದ್ವೇಗ, ಆ್ಯಂಗ್ಸೈಟಿ ಆ್ಯಂಡ್ ಫಿಯರ್. ಸೊ ಸ್ವಲ್ಪ ವ್ಯತ್ಯಾಸ ಆದ್ರೂ ಏನಾಗ್ಬಿಡುತ್ತೋ ಅನ್ನೋ ಗಾಬರಿ. ಸೊ ಯಾಕೆ ಏನಾಗ್ಬಿಡುತ್ತೋ ಅನ್ನೋ ಗಾಬರಿ ಗೊತ್ತಾ? ನಿಮ್ಮ ಆರ್ಟ್, ನೀವು ಇವತ್ತೇನೆಲ್ಲ ಯೋಚನೆ ಮಾಡ್ತೀರೋ ಆ ಯೋಚನೆ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಆರ್ಟು ಮೈಂಡಿಗೆ ಕೊಡೋ ಬ್ಲಡ್ ಮೇಲೆ. ಸೊ ಅಕಾರ್ಡಿಂಗ್ ಟು ಚೈನೀಸ್ ಮೆಡಿಸಿನ್ ಇದನ್ನು ಶೆನ್ ಅಂತಾರೆ. ಸೊ ಯಾವಾಗ ಈ ಮೈಂಡ್ ಆಲೋಚನೆಗಳು ಹೆಚ್ಚು ಕಡಿಮೆ ಆಗುತ್ತೋ ಆಟೋಮೆಟಿಕ್ಕಾಗಿ ನಿಮಗೆ ಉದ್ವೇಗ, ಆ್ಯಂಗ್ಸೈಟಿ ಎಲ್ಲ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತಂದರೆ, ಆರ್ಟ್ ಈಸ್ ದ ಮದರ್ ಆಫ್ ಆಲ್ ಎಮೋಷನ್ಸ್. ನೀವು ಕಂಟ್ರೋಲ್ ಮಾಡೋದು ಹೇಗೆ ಅಂದರೆ, ಒಂದು ಸಿಂಪಲ್ ಪಾಯಿಂಟ್ ಇದೆ, ತೋರಿಸ್ತೀನಿ ನೋಡಿ. ನಿಮ್ಮ ಕಿರುಬೇಳು ಮತ್ತು ಉಂಗುರ ಬೇಳು ಮಧ್ಯದಲ್ಲಿ 1 ಇಂಚ್ ಕೆಳಗಡೆ, 1-1.5 ಇಂಚ್ ಕೆಳಗಡೆ ಈ ಪಾಯಿಂಟ್, ಇದನ್ನು ನೀವು 15ರಿಂದ 20 ಸತಿ ಈ ಥರ ಪ್ರೆಸ್ ಮಾಡಿ. ದಟ್ಸ್ ಇಟ್. ಇಷ್ಟು ಮಾಡಿಬಿಟ್ಟು 2 ಮಧ್ಯದ ಬೆರಳಿಗೆ ಉಗುರು ಕೆಳಗಡೆ ಪಿಂಕ್ ಕಲರ್ ಹಾಕಿ. ಇಷ್ಟು ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ. ವಿತಿನ್ 10 ಮಿನಿಟ್ಸಲ್ಲಿ ನಿಮ್ಮ ಭಯ ಮತ್ತು ಉದ್ವೇಗ ಕಣ್ಮರೆ ಆಗಿರುತ್ತೆ. ಇದನ್ನು ಯಾವಾಗಾದರೂ ಮಾಡ್ಬೋದು. ಓಕೆ, ಬಟ್ ಈ ಪಾಯಿಂಟನ್ನು ನೀವು ವಾರಕ್ಕೆ 1-2 ಸತಿ ಮಾತ್ರ ಮಾಡಬೇಕು. ಬಟ್ ಈ ಪಿಂಕ್ ಕಲರ್ನ ಡೈಲಿ ಮಾಡ್ಬೋದು. ಇದನ್ನು ಅವಾಗವಾಗ ಮಾಡ್ತಾ ಬನ್ನಿ. ಕೆಲವೇ ವಾರಗಳಲ್ಲಿ ನಿಮ್ಮ ಭಯ ಮತ್ತು ಉದ್ವೇಗ ಕಣ್ಮರೆ ಆಗುತ್ತೆ.